ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಅಣಬೆಗಳು ಅಂದರೆ ಕೆಲವರಿಗೆ ಅರ್ಥವಾಗುವುದು ಕಷ್ಟ. ಮಶ್ರೂಮ್, ಇದರ ಪರಿಚಯ ನಿಮಗೆ ಇರಬಹುದು. ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಸಿಡಿಲು ಜಾಸ್ತಿ ಹಾಗೂ ಮಳೆ ಜಾಸ್ತಿ ಇದ್ದ ಪ್ರದೇಶದಲ್ಲಿ ಕಾಣಸಿಗುತ್ತದೆ. ಹಾಗಾದರೆ ಇದರ ಆರೋಗ್ಯಕರ ಪ್ರಯೋಜನಗಳು ಮತ್ತು ದುಷ್ಪರಿಣಾಮಗಳು ಹಾಗೂ ಮಾರುಕಟ್ಟೆಯಲ್ಲಿ ಸಿಗುವ ಅಣಬೆಗೂ ಈ ಮಳೆಗಾಲದಲ್ಲಿ ಬರುವ ಅಣಬೆಗಳಿಗೂ ವ್ಯತ್ಯಾಸವೇನು ಎಂಬುದರ ಮಾಹಿತಿಯನ್ನು ತಿಳಿದುಕೊಳ್ಳುವ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ, ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ, ಈ ಕೂಡಲೇ ಚಂದಾದಾರರಾಗಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಈ ಬೆಂಬಲ ನಮಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ಅಣಬೆಗಳ ಪರಿಚಯ ಅತಿಯಾಗಿ ಮಲೆನಾಡು ಹಾಗೂ ಹಳ್ಳಿ ಪ್ರದೇಶದಲ್ಲಿ ಇರುವವರಿಗೆ ತಿಳಿದಿರುತ್ತದೆ. ಅದರಲ್ಲಿ ಮಳೆಗಾಲದಲ್ಲಿ ಸಿಗುವ ಈ ಅಣಬೆಗಳ ಸಂತತಿ ಅತಿ ವಿರಳ. ಅದರ ರುಚಿಯನ್ನು ಸವಿದವರಿಗೆ ಮಾತ್ರ ಅದರ ಅನುಭವ ಆಗಿರುತ್ತದೆ. ಇದನ್ನು ಸಾಂಬಾರು ಮಾಡಲು ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತದೆ, ಏಕೆಂದರೆ ಇದು ತುಂಬ ಅಪಾಯಕಾರಿಯಾದದ್ದು. ನಾನು ಚಿಕ್ಕವನಿದ್ದಾಗ ನನ್ನ ಅಜ್ಜಿ ಮಾಡಿಕೊಟ್ಟ ಅಣಬೆ ಸಾಂಬಾರು ಹಾಗೂ ಅಕ್ಕಿ ರೊಟ್ಟಿಯನ್ನು ತಿಂದು ಅನುಭವಿಸಿದ್ದೆ. ಅದರ ರುಚಿ ಈಗಲೂ ನನ್ನನ್ನು ಕಾಡುತ್ತಿದೆ. ಇಂತಹ ಅಣಬೆಗಳು ಮಾರುಕಟ್ಟೆಯಲ್ಲಿ ಈಗ ಎಲ್ಲ ದಿನಗಳಲ್ಲಿ ಸಿಗುತ್ತವೆ, ಆದರೆ ಅದರ ರುಚಿ ಇದಕ್ಕೆ ಹೋಲಿಸಿದರೆ ತುಂಬ ವಿಭಿನ್ನವಾಗಿರುತ್ತದೆ. ಇಂತಹ ಅಣಬೆಗಳು ನಮಗೆ ತಿಂದಾಗ ಫುಡ್ ಪಾಯ್ಸನ್ ಆಗುತ್ತದೆ ಎಂದು ಕೇಳಿದ್ದೇವೆ ಮತ್ತು ಕೆಲವು ಬಾರಿ ಅದರ ಅನುಭವವನ್ನು ಸಹ ಮಾಡಿದ್ದೇವೆ. ಅದೇ ಗುಂಪಿಗೆ ಅಣಬೆ ಕೂಡ ಸೇರುತ್ತದೆ. ಅಣಬೆ ತಿನ್ನುವ ಜನರಿಗೆ ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಎನ್ನಲಾಗುತ್ತದೆ. ಇದರ ಜೊತೆಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಹೊಂದಿರುವ ಜನರು ಅಣಬೆ ಸೇವನೆ ಮಾಡುವುದರಿಂದ ದೂರ ಉಳಿದರೆ ಒಳ್ಳೆಯದು. ಉದಾಹರಣೆಗೆ ಮೂಳೆಗಳ ತೊಂದರೆ, ಅಸ್ತಮಾ ಇತ್ಯಾದಿ ಸಮಸ್ಯೆ ಇರುವವರಿಗೆ ಆರೋಗ್ಯಕ್ಕೆ ಅಣಬೆ ಒಳ್ಳೆಯದಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಅಣಬೆ ತಿನ್ನಲು ಹೋದರೆ ಅದರಿಂದ ವಾಂಕರಿಕೆ, ವಾಂತಿ, ಬೇದಿ ತೊಂದರೆಗಳು ಎದುರಾಗುತ್ತವೆ. ಸಾಕಷ್ಟು ಜನರಿಗೆ ಅಣಬೆ ತಿಂದ ಮೇಲೆ ಆರೋಗ್ಯದ ತೊಂದರೆ ಎದುರಾಗುತ್ತದೆ. ಒಂದು ರೀತಿಯ ಅಸ್ವಸ್ಥತೆ ಮತ್ತು ಸೋಮರಿತನ ಕಂಡುಬರುತ್ತದೆ. ಇದು ಅಣಬೆ ತಿಂದವರಿಗೆ ಎದುರಾಗುವ ಅಡ್ಡ ಪರಿಣಾಮ ಆಗಿದೆ. ಅಣಬೆ ಒಂದು ಭಾರವಾದ ಆಹಾರ ಎಂಬ ಕಾರಣಕ್ಕೆ ಈ ರೀತಿ ಆಗುತ್ತದೆ. ಅಣಬೆ ತನ್ನಲ್ಲಿ ಜೀರ್ಣವಾಗದ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಒಳಗೊಂಡಿದೆ. ಅವುಗಳೇನೆಂದರೆ ಮ್ಯಾನಿಟೋಲ್ ಮತ್ತು ರೆಫಿನ್ಯೂಸ್. ಇವುಗಳು ನಮ್ಮ ದೇಹದಲ್ಲಿ ಜೀರ್ಣವಾಗುವುದಿಲ್ಲ. ಕರುಳಿನ ಭಾಗಕ್ಕೆ ಹೋದಾಗ ಗ್ಯಾಸ್ ಉತ್ಪತ್ತಿ ಮಾಡುತ್ತದೆ. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಎದುರಾಗುತ್ತದೆ ಎನ್ನಬಹುದು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಎನ್ನುವ ಕಾರಣಕ್ಕೆ ಜನರು ಆಗಾಗ ಅಣಬೆ ತಿನ್ನುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಕೆಲವು ಜನರು ಅಣಬೆಗೆ ತುಂಬ ಸೆನ್ಸಿಟಿವ್ ಆಗಿರುತ್ತಾರೆ. ಅಂಥವರಿಗೆ ಚರ್ಮದ ಮೇಲೆ ಗುಳ್ಳೆಗಳು ಉಂಟಾಗುತ್ತದೆ ಮತ್ತು ಚರ್ಮದ ಕಿರಿಕಿರಿ ಕಂಡುಬರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಣಬೆ ತಿನ್ನುವಂತಹ ಸಂದರ್ಭದಲ್ಲಿ ಬಾಯಿ ಹಾಗೂ ಮೂಗು ಒಣಗುವುದು ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ. ಆರೋಗ್ಯ ತಜ್ಞರು ಹೇಳುವ ಹಾಗೆ ಗರ್ಭಿಣಿ ಮಹಿಳೆಯರು ಅಣಬೆ ತಿನ್ನುವುದರಿಂದ ದೂರ ಉಳಿದರೆ ಒಳ್ಳೆಯದು. ಬಾಣಂತಿಯರು ಕೂಡ ಅಣಬೆ ತಿನ್ನಬಾರದು ಎಂದು ಹೇಳುತ್ತಾರೆ. ಅಂತಹ ಗಂಭೀರವಾದ ಅಡ್ಡ ಪರಿಣಾಮಗಳೇನು ಇದರಿಂದ ಬೀರುವುದಿಲ್ಲ. ಆದರೆ ಕೂಡ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರು ತಮ್ಮ ಆರೋಗ್ಯದ ವಿಚಾರವಾಗಿ ಅಣಬೆಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಅವುಗಳಿಂದ ದೂರ ಉಳಿದರೆ ಒಳ್ಳೆಯದು ಎನ್ನುತ್ತಾರೆ ತಜ್ಞರು. ಅಣಬೆ ತಿನ್ನುವ ಅಭ್ಯಾಸ ಇದ್ದ ಕೆಲವರಿಗೆ ನಂತರದಲ್ಲಿ ಮಾನಸಿಕ ಖಿನ್ನತೆ ಎದುರಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನು ಸೇವಿಸುವುದರಿಂದ ಈ ರೀತಿ ಆಗುತ್ತದೆ ಎಂದು ಹೇಳುತ್ತಾರೆ. ಅಣಬೆಗಳು ಅಡ್ಡ ಪರಿಣಾಮಗಳಲ್ಲಿ ಇದು ಕೂಡ ಒಂದು ವೇಳೆ ಇಂತಹ ಸಮಸ್ಯೆ ನಿಮಗೇನಾದರೂ ಇದ್ದರೆ ಸಾಧ್ಯವಾದಷ್ಟು ಅಣಬೆ ಸೇವನೆಯಿಂದ ದೂರ ಇರಿ. ಇದಕ್ಕಾಗಿ ಅಲ್ಲವೇ ಪ್ರಕೃತಿ ತನ್ನ ಒಡಲಲ್ಲಿ ಕೆಲವೊಂದು ರಹಸ್ಯಗಳನ್ನು ಇಟ್ಟುಕೊಂಡಿರುವುದು. ಅದಕ್ಕೆ ಹಿರಿಯರು ನಮಗೆ ಮಾರ್ಗದರ್ಶನ ನೀಡುತ್ತಿರುವುದು, ಯಾವ ಆಹಾರವನ್ನು ಯಾವ ಸಂದರ್ಭದಲ್ಲಿ ತಿನ್ನುವುದು ಉತ್ತಮ ಎಂದು. ಆದರೆ ಈಗ ಸೈನ್ಸ್ ಕೂಡ ಇದರ ಬಗ್ಗೆ ತಿಳಿ ಹೇಳುತ್ತಿದೆ. ಕಾಲ ಬದಲಾಗುತ್ತಿದೆ, ಆದರೆ ಕಾಲಕ್ಕೆ ತಕ್ಕಂತೆ ತಿನ್ನುವ ಆಹಾರ ಕೂಡ ಬದಲಾಗಿದೆ ಅಲ್ಲವೇ? ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಎನ್ನುತ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.